ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಕ್ತಿಶಾಲಿ ಕ್ಷೇತ್ರ ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಪ್ರಥಮ ಹಂತದಲ್ಲಿ ಜೀರ್ಣೋದ್ಧಾರಗೊಂಡು ಈಗಾಗಲೇ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಪೂರೈಸಿದೆ. ಈ ದೇವಾಲಯಕ್ಕೆ ನಾನಾ ಭಾಗಗಳಿಂದ ಭಕ್ತರು ಆಗಮಿಸುತ್ತಿದ್ದು ಹಲವಾರು ಗಣ್ಯ ವ್ಯಕ್ತಿಗಳು ತಾಯಿಯ ದರ್ಶನ ಪಡೆದುಕೊಂಡಿದ್ದಾರೆ. ಈ ಕ್ಷೇತ್ರಕ್ಕೆ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಪುನೀತ್ ಅವರು ತಿಂಗಳ ಹಿಂದೆಯಷ್ಟೇ ಭೇಟಿ ನೀಡಿದ್ರು. ಇದೀಗ ಪುತ್ರಿ ವಂದಿತಾ ರಾಜ್ಕುಮಾರ್ ಮತ್ತವರ ಸ್ನೇಹಿತೆಯೊಂದಿಗೆ ಭೇಟಿ ನೀಡಿದ್ದಾರೆ. ಈ ಸಮಯದಲ್ಲಿ ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯಾ ಅವರು ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನಲ್ಲಿ ಪ್ರಾರ್ಥಿಸಿ ಅಮ್ಮನ ಅನುಗ್ರಹ ಪ್ರಸಾದವನ್ನ ನೀಡಿದರು. ಬಳಿಕ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಗೌರವಿಸಲಾಯಿತು. ನಂತರ ತಮ್ಮ ಅನುಭವ ಹಂಚಿಕೊಂಡ ಅವರು, ದೇವಿಯ ಮುಖದಲ್ಲಿ ಆಕರ್ಷಣೆ ಇದೆ, ಇಲ್ಲಿಗೆ ಬಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದರು. ದೇವಿ ಮುಖ ನೋಡೋಕ್ಕೆ ಒಂಥರ ಅಟ್ರಾಕ್ಷನ್, ಒಂದ್ಸತಿ ನೋಡಿದ್ರೆ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ ಶೆಟ್ಟಿ ನಡಿಕೆರೆ, ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯ ರವೀಂದ್ರ ಮಲ್ಲಾರ್, ಪ್ರಬಂಧಕ ಗೋವರ್ಧನ್ ಸೇರಿಗಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತು ತನ್ನ ಮಗಳೊಂದಿಗೆ ಬಂದು ಅಮ್ಮನ ದರ್ಶನ ಮಾಡಿದರು. ಈ ಮೊದಲು ಅವರು ಬಂದವರು ತುಂಬ ಇಲ್ಲಿಯ ಬಗ್ಗೆ ತಿಳ್ಕೊಂಡು ಕಾಪುನಮ್ಮನ ಸನ್ನಿಧಿಯಲ್ಲಿ ನಡೆಯುತ್ತಿರುವ ವಿಶೇಷ ಒಂದು ಸೇವೆ ನವದುರ್ಗಾ ಲೇಖನ ಯಜ್ಞ. ನವದುರ್ಗಾ ಲೇಖನವನ್ನು ಬರೆದವರಿಗೆ ಅವರು ಎಣಿಸಿದ ಕೆಲಸ ಆಗ್ತದೆ. 9 ದಿನಗಳ ಆ ಒಂದು ಲೇಖನ ಬರೆಯುವ ಒಂದು ಸೇವೆಯನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿ ಈಗಾಗಲೇ ಕಾಪುನಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ. ಅಲ್ಲದೆ ಅವರ ಸ್ನೇಹಿತರಿಗೆ ಎಲ್ರಿಗೂ ಹೇಳ್ತಾ ಇದ್ದಾರೆ. ಇದು ಒಂದು ವಿಶೇಷ. ಹಾಗಾಗಿ ಇದಲ್ಲದೆ ಈಗ ಕಾಪುನಮ್ಮನ ಸನ್ನಿಧಿಯಲ್ಲಿ ಕರ್ನಾಟಕದಲ್ಲೇ ಪ್ರಥಮವಾದಂಥ ಒಂದು ಆ ಘಂಟಾನಾದ ಸೇವೆಯು ಪ್ರಾರಂಭವಾಗಿದೆ. ಒಬ್ಬ ಭಕ್ತರು ಸೇವಾ ರೂಪದಲ್ಲಿ ಒಂದು ವಿಶೇಷವಾದ ಗಂಟೆಯನ್ನು ಕೊಟ್ಟಿದ್ದಾರೆ. ಆ ಗಂಟೆ 1500 ಕಿಲೋ ಭಾರವಾಗಿದ್ದು ಅದು ಭಾರತದಲ್ಲಿ 2ನೇ ಗಂಟೆ, ಕರ್ನಾಟಕದ ಪ್ರಥಮ ಅಂತ ಇದ್ದದಕ್ಕೆ ಮೊನ್ನೆ 99 ಜನ ಭಕ್ತರು ಆ ಗಂಟೆಯನ್ನು ಬಾರಿಸುವ ಮೂಲಕ ಘಂಟಾನಾದ ಸೇವೆಯನ್ನು ಕೊಟ್ಟಿದ್ದಾರೆ. ಈಗ ಪ್ರತಿ ಮಂಗಳವಾರ ಆ ಘಂಟಾನಾದ ಸೇವೆ ನಡೆಯುತ್ತಾ ಇದೆ. ಇದರಲ್ಲಿಯೂ ಭಕ್ತರು ಪಾಲ್ಗೊಂಡು ತಮ್ಮ ಏನು ಕಷ್ಟಗಳಿದ್ದರೆ ಅದನ್ನು ಕಾಪುನಮ್ಮನ ಸನ್ನಿಧಿಯಲ್ಲಿ ಪರಿಹರಿಸಿಕೊಳ್ಬೇಕು ಅಂತ ಹೇಳುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ